ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಾಲ್ಯದ ಗೆಳೆಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮರ್ಸಪ್ಪ ರವಿ ಅಂತ ಅವ್ರನ್ನೇ ಮಾತಾಡ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ವರ್ಷದಿಂದ ತಮಗೆ ಪರಿಚಯ? ಈಗ ಅವರು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಮಗೆ ಸಣ್ಣ ಮಕ್ಕಳಿಂದ ಅವರೊಟ್ಟಿಗೆ ನಾನು ಇದ್ದೀವಿ. ಯಾಕೆಂದರೆ ಅವ್ರ ಅಜ್ಜಿ ಮನೆ ನಮ್ಮ ಮನೆ ಎಲ್ಲ ಅಕ್ಕಪಕ್ಕ. ಹಾಗಾಗಿ ಅವ್ರ ಅಜ್ಜಿ ಮನೆಗೆ ಬರಬೇಕಾದ್ರೆ ಅವರು ನಾವೆಲ್ಲ ಸಣ್ಣ ಮಕ್ಕಳಿಂದ ಆಟ ಆಡೋದು ಜೊತೆಲಿರ್ತೀವಿ. ಅವರು ಏನಂತ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ನಮ್ಮ ಕನಕಪುರದಲ್ಲಿ ಅವರು ಸೆಂಟ್ ರೀಟಾ ಕಾಲೇಜಲ್ಲಿ ಸ್ಕೂಲಲ್ಲಿ ಸೇರಿದ್ರು. ಆಮೇಲೆ 2ನೇ ಕ್ಲಾಸ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ರಾಜಾಜಿನಗರ ಇಲ್ಲಿಗೆ ಬಂದು ರಾಜಾಜಿನಗರದಲ್ಲಿ ಇಲ್ಲಿ ಅವರ ದೊಡ್ಡಮ್ಮ ಮನೆಯಲ್ಲಿ ಓದ್ಕೊಂಡು ಅಲ್ಲಿದ್ದರು. ಅವ್ರ ದೊಡ್ಡಪ್ಪ ಅವರು ಮಿಲ್ಟ್ರಿ ಇವರು. ಅವ್ರು ಭಾಳ ಶಿಸ್ತಾಗಿ ಬಡ್ದು ಅವ್ರಿಗೆಲ್ಲ ಭಾಳ ಶಿಸ್ತಾಗಿ ಅವ್ರಿಗೆಲ್ಲ ವಿದ್ಯೆ ಎಲ್ಲ ಕಲಿಸಿದಂಥವ್ರು. ಅವ್ರಿಗೇನಾದ್ರು 6th ಸ್ಟ್ಯಾಂಡರ್ಡ್ ಇರುವಾಗಲೇ ಅವ್ರ ತಂದೆಯವ್ರಿಗೆ ಪಟ್ಟಿಡ್ಕೊಂಡ್ರು, ನಮಗೆ ಬೆಂಗಳೂರಲ್ಲಿ ಮನೆ ಬೇಕು ಅಂತ. ಆವಾಗ ಅವ್ರ ತಂದೆಯವರು ಬಸವೇಶ್ವರ ನಗರದಲ್ಲಿ ಒಂದು ಮನೆ ತೆಗೆದು ಇವ್ರನ್ನೆಲ್ಲ ಅಲ್ಲಿ ಓದಕ್ಕೆ ಇರಿಸಿದ್ರು. ಆಮೇಲೆ ಅವರು 8th ಬಂದ ತಕ್ಷಣ ಯಾವುದೋ ಒಂದು ಜಮೀನು ಅವ್ರು ಮಾರಾಟ ಮಾಡ್ತಾರೆ. ಆವಾಗಲೇ ಏನಂದರೆ ಅಲ್ಲಿ ಜಮೀನು ಮಾರಿದ್ರೆ ಬೆಂಗಳೂರಲ್ಲಿ ಜಮೀನು ತೊಗೊಳೋದಾದ್ರೆ ನಾನು ಸೈನ್ ಹಾಕ್ತೀನಿ, ಇಲ್ಲ ಹಾಕಲ್ಲ ಅಂತೇಳಿ ಅವರು ಪಟ್ಟಿಡಿದು ಸುಂಕದ ಕಟ್ಟೆನಲ್ಲಿ 5 ಎಕರೆ ಜಮೀನು ಅವ್ರ ತಂದೆ ಕೈ ತೆಗ್ಸಿದ್ರು. ಅಂದರೆ ಆವಾಗಲೇ ಸಣ್ಣದು ಬಾಲ್ಯದಲ್ಲಿ ಅವ್ರಿಗೆ ನಾನು ಬಿಸ್ನೆಸ್ ಮಾಡಬೇಕು, ನಾನು ದೊಡ್ಡ ವ್ಯಕ್ತಿ ಆಗಬೇಕು, ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಕನಸು ಅವಾಗಲೇ ಇತ್ತು. ಅವಾಗಲೇನಂತಂದರೆ ಎಲ್ಲ ಬೆರಳುಗಳಿಗೆ ಉಂಗುರ ಹಾಕೋದು, ಚೈನ್ ಹಾಕೋದು, ಮತ್ತು ಯಾವಾಗಲೂ ರೇಷ್ಮೆ ಬಟ್ಟೆನೇ ಹಾಕ್ತಿದ್ದವರು. 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಬರುವಾಗ ಶುರು ಆದ ತಕ್ಷಣ ರೇಷ್ಮೆ ಬಟ್ಟೆಗಳನ್ನೇ ಹಾಕ್ತಾಯಿದ್ದವರು. ಅವರ ಸ್ಟೈಲ್ ಏನಿತ್ತು ಅಂದರೆ ಈ ಥರ ಅಧಿಕಾರಕ್ಕೆ ಬರೋ ಅಂಥ ಸ್ಟೈಲು ಅವರ ಬಾಲ್ಯದಲ್ಲೇ ಇತ್ತು. ಸರ್, ಅಲ್ಲಿಂದ ಇಲ್ಲಿವರೆಗೂ ತಮಗೆ ಸಂಪರ್ಕದಲ್ಲಿದ್ರಾ ಡಿ.ಕೆ. ಶಿವಕುಮಾರ್ ಅವರು? ನಾವು ಅವರು ಸಣ್ಣ ಮಕ್ಕಳಿಂದ ಇವತ್ತಿನವರೆಗೂ ನಾವು ಅವ್ರ ಜೊತೆಯಲ್ಲೇ ಇದ್ದೀನಿ. ನಾನು ಇಡೀ ಅವರು ಎಲ್ಲ ಎಲೆಕ್ಷನ್ನಲ್ಲೂ ನಾನು ಮೀಡಿಯಾದಲ್ಲಿ ನಾನು ಫೋಟೋ ವೀಡಿಯೋ ಎಲ್ಲ ಮಾಡೋದಿಲ್ಲ, ನಾನೇ. ಇವಾಗ ನಮ್ಗೆ 15-20 ಜನ ಇದ್ವಿ ನಾವು. ಆದರೆ ಮೊದಲು ನಾನು ಇದ್ದನೇ ಒಬ್ಬ. ನಾನು ಅವ್ರು ಎಲ್ಲೇ ಹೋಗಲಿ, ಅವ್ರು ಹೆಲಿಕಾಪ್ಟರ್ ಹೋಗಲಿ, ಫ್ಲೈಟಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ, ಅವರೊಟ್ಟಿಗೆ ನಾನು ಇಡೀ ರಾಜ್ಯವೆಲ್ಲ ನಾನು ಸುತ್ತಾ ಇದ್ದೆ. ನಾನೇ ಅವ್ರ ಜೊತೆಯಲ್ಲಿ ಬಾಲ್ಯದಿಂದ ಜೊತೆಲಿದ್ದೀನಿ. ಸರ್, ಅವರು NSUIನ ಮೂಲಕವಾಗಿ ರಾಜಕಾರಣಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರ ಆ್ಯಟಿಟ್ಯೂಡ್ಗಳೆಲ್ಲ ಯಾವ ರೀತಿಯಾಗಿತ್ತು? ಈಗಿನ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಆಗಿನ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಎಷ್ಟು ವಿಭಿನ್ನತೆ ಇತ್ತು ಅಂತ? ಸರ್, ಈಗ ಭಾಳ ಸೌಮ್ಯತೆ ಇದೆ ನಮ್ಮ ಸಾಹೇಬ್ರಿಗೆ. ಮೊದಲು ಒಂದು ಮೋಟ್ರ್ ಬೈಕಲ್ಲಿ ಹೋಗ್ತಾಯಿದ್ದೀನಿ, ಅವ್ರ ಹಿಂದೆ ನಾನು ಒಂದು ಬಸ್ ಹಿಂದೆ ಬರ್ತಾಯಿದ್ದೆ, ಆರನ್ ಮಾಡ್ತಾಯಿದ್ದಾರೆ. ಆ ಮೋಟ್ರ್ ಬೈಕಿಗೆ ಜಾಗ ಕೊಡ್ತಾಯಿಲ್ಲ. ನಾನು ಆ ಮೋಟ್ರ್ ಬೈಕ್ ಜಾಗ ಕೊಡಿ ಹೋಗಲಿ ಅಂದರೆ ಯಾರಿಗೂ ಜಾಗ ಕೊಡಲ್ಲ ನಾನು ಅಂತ ಮಧ್ಯ ರೋಡಲ್ಲಿ ಬಸ್ ಮುಂದೆನೇ ಹೋಗ್ತಾರೆ. ಅಂದರೆ ಒಂಥರ ಅವಾಗೆಲ್ಲ ಆ ಥರ ಸ್ಟೈಲ್ ಇತ್ತು. ಇವಾಗ ಭಾಳ ಸೌಮ್ಯತೆ ಬಂದು ಇವಾಗೆಲ್ಲ ಅವ್ರಿಗೇನಂತ ಅಂದರೆ ಯಾರು ಜೊತೆಲಿದ್ದಾರೆ, ಯಾರು ಅಕ್ಕಪಕ್ಕ ಇದ್ದಾರೆ, ಯಾರು ಅವ್ರ ಆತ್ಮೀಯರಿದ್ದಾರೆ, ಎಲ್ಲರೂ ಅವರು ವ್ಯಾಪಾರದಲ್ಲಿ ಅವ್ರು ಮುಂದುವರಿಬೇಕು, ಅವರು ರಾಜಕೀಯದಲ್ಲಿ ಮುಂದುವರಿಬೇಕು. ಅವ್ರಿಗೆ ಆ ಥರ ಒಂದು ಭಾವನೆ. ಯಾರೇ ಸುತ್ತಮುತ್ತ ಇರೋರನ್ನೆಲ್ಲ ಅವ್ರು ಒಳ್ಳೆಯವರಾಗಿ ಬೆಳಿಬೇಕು. ಜೊತೆಗೆ ಆ ಸಂದರ್ಭದಲ್ಲಿ ಅವರಲ್ಲಿ ನಾಯಕತ್ವದ ಗುಣ ಯಾವ ರೀತಿಯಾಗಿತ್ತು, ಲೀಡರ್ಶಿಪ್ ಕ್ವಾಲಿಟಿ ಹೇಗಿತ್ತು ಅಂತ? ಸರ್, ನಾಯಕತ್ವ ಅಂತ ಅಂದರೆ ಯೂತ್ ಕಾಂಗ್ರೆಸ್ ಇದರಲ್ಲೇ ಅವರು ಬಹಳ ಜನನ ಕಟ್ಟಿ ಅವರು ಹೋರಾಟ ಮಾಡಿದಂಥವ್ರು. ಎಸ್.ಎಂ. ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ ಹಾಗೂ ಹಲವಾರು ಮಂತ್ರಿಗಳ ಜೊತೆಯಲ್ಲಿ ಅವರಿದ್ದರು. ಎಸ್.ಎಂ. ಕೃಷ್ಣ ಸಾಹೇಬ್ರ ಹೆಸರು ಹೇಳ್ಕೊಂಡು ಕಾಲೇಜಲ್ಲಿ ಎಲೆಕ್ಷನ್ ನಿಂತು ಇವರು ಎಸ್.ಎಂ. ಕೃಷ್ಣ ಶಿಷ್ಯ ಅಂತ ಹೇಳಿ ಆವತ್ತಿನ ಕಾಲೇಜಲ್ಲಿ ಅವತ್ತು ನಿಂತು ಅವತ್ತೆಲ್ಲ ಕಾಲೇಜಲ್ಲಿ ವಿನ್ ಆಗಿದ್ದರು. ನಿಮ್ಮ ಬಾಲ್ಯದ ಸ್ನೇಹಿತರು ಈಗ CM ಆಗ್ತಾ ಇದ್ದಾರೆ, ತಮಗೆಷ್ಟು ಖುಷಿ ಅನ್ನಿಸ್ತಾ ಇದೆ? ಜೊತೆಗೆ ಈ ರೀತಿ ನಿರೀಕ್ಷೆ ಏನಾದರೂ ಇತ್ತಾ? ಅಂದರೆ ಆ ಟೈಮಲ್ಲಿ ಏನಾದರೂ ನಾನು CM ಆಗ್ತೀನಿ ಅಂತ ಹೇಳ್ಕೊಳ್ತಾ ಇದ್ರಾ? ಆ ಥರದ್ದು ಏನಾದರೂ ಇತ್ತಾ? ನಾನು CM ಆಗೇ ಆಗ್ತೀನಿ ಅಂತ ಇತ್ತು. ನಾವು ಒಂದು 20 ವರ್ಷದಿಂದ ಇವ್ರು CM ಆಗೋ ಕನಸನ್ನು ಕಂಡಿದ್ದು. ಇವತ್ತು ಕನಸು ನೆರವೇರಿದ ನಮಗೆ ಭಾಳ ಸಂತೋಷ ಆಯಿತು. ಕಾಲೇಜ್ ಇಲೆಕ್ಷನ್ಗಳಲ್ಲೆಲ್ಲ ಅವ್ರು ಭಾಗಿಯಾಗ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರಲ್ಲಿ ನಾಯಕತ್ವ ಇದೆ, ಇವರು ಮುಂದೆ CM ಆಗ್ಬೋದು ಅಥವಾ ಉನ್ನತ ಹುದ್ದೆಗೆ ಸೇರ್ಬೋದು ಅನ್ನುವಂಥ ರೀತಿಯಲ್ಲಿ ನೀವೆಲ್ಲ ಫ್ರೆಂಡ್ಸ್ ಸ್ನೇಹಿತರು ಅಂದ್ಕೊಳ್ತಾ ಇದ್ರಾ? ಹೇಗೆ? ಅವರು ಸ್ಕೂಲಲ್ಲೇ ಎಲೆಕ್ಷನ್ ನಡೀತು. ಆವಾಗಲೇ ಎಲೆಕ್ಷನ್ ನಿಂತಂಥವ್ರು ಸ್ಕೂಲ್ನಲ್ಲಿ, ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಎಲೆಕ್ಷನ್ ನಿಂತಂಥವ್ರು. ಏನಿದೆ ಪೊಸಿಷನ್ನು ಅವತ್ತು ಕನಸಿಂದ ಕಂಡಂಥವ್ರು ಅವರು. ಕಾಲೇಜಿನ ಎಲೆಕ್ಷನ್ಗಳ ವೇಳೆ ಯಾವ ರೀತಿಯಾಗಿ ತಂತ್ರಗಾರಿಕೆಗಳನ್ನ ಮಾಡ್ತಿದ್ರು, ಕ್ಯಾಂಪೇನ್ಗಳನ್ನು ಯಾವ ರೀತಿಯಾಗಿ ಮಾಡ್ತಿದ್ರು, ಅದ್ರ ಬಗ್ಗೆ ಏನಾದ್ರು ನೆನಪಿದೆ ತಮಗೆ? ಎಲೆಕ್ಷನ್ ನಿಂತಾಗ ಅವ್ರಿಗೇನಂತಂದರೆ ಎಲ್ಲ ಸ್ಟೂಡೆಂಟ್ಸು ಒಬ್ಬೊಬ್ಬರು ರಾಜಕಾರಣಿಗಳ ಹೆಸರು ಹೇಳ್ತಿದ್ರು. ಇವರು ಅವಾಗೇನಂತಂದರೆ ಇವರು ಎಸ್.ಎಂ. ಕೃಷ್ಣ ಸಾಹೇಬ್ರ ಹೆಸರು ಹೇಳಿ ಎಲೆಕ್ಷನ್ನಲ್ಲಿ ಅವರು ವಿನ್ ಆದಂಥವ್ರು. ಇದಿಷ್ಟು ಡಿ.ಕೆ. ಶಿವಕುಮಾರ್ ಅವರ ಬಾಲ್ಯದ ಸ್ನೇಹಿತರಾಗಿರುವಂಥ ಮರ್ಸಪ್ಪ ರವಿ ಅವರು ಹೇಳ್ತಿರ್ತಕ್ಕಂಥ ಮಾತು. ನಾವು ಬಾಲ್ಯದಿಂದಲೂ ಕೂಡ ಅವರು ಒಟ್ಟಿಗೆ ಇರ್ತಕ್ಕಂಥವ್ರು. ಈಗ ಅವರು CM ಆಗ್ತಿರುವಂಥದ್ದು ನಮಗೆ ಖುಷಿಯನ್ನು ತರ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 8 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.